ಬೆಂಗಳೂರಿನ ಪರಿಸ್ಥಿತಿ ಹೀಗಾದ್ರೆ ಜಿಲ್ಲೆಗಳಲ್ಲೂ ಕೂಡ ಭೀಕರ ಬರಗಾಲದಿಂದಾಗಿ ಜನರು ಪರಿತಪಿಸುವ ಹಂಗಾಗಿದೆ. ಧಾರವಾಡದ ಅಳ್ನಾವರದ ಕುಂಬಾರ ಗಣವಿಯ ಹಳ್ಳ ಇದೆಯಲ್ಲ, ಸಂಪೂರ್ಣ ಬತ್ತಿ ಹೋಗಿದೆ. ಮಳೆಗಾಲದ ಸಮಯದಲ್ಲಿ ಇದು ಪ್ರವಾಹ ಉಂಟು ಮಾಡ್ತಾ ಇದ್ದಂಥ ಹಳ್ಳ, ಆದರೆ ಈಗ ಭೀಕರ ಬರಗಾಲದಿಂದಾಗಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ನದಿಯಂತೆ ಹರಿತಾ ಇದ್ದಂಥ ಹಳ್ಳ ಖಾಲಿಯಾಗಿದೆ. ಇದೇ ಮೊದಲ ಬಾರಿಗೆ ಕುಂಬಾರಗಣವಿ ಹಳ್ಳ ಖಾಲಿಯಾಗಿದೆ. ಮಳೆ ಇಲ್ಲದೆ ಬರಿದಾಗಿದೆ ಕುಂಬಾರಗಣವಿ ಹಳ್ಳ. ನೀರಿನ ಕೊರತೆಯಿಂದಾಗಿ ಕುಂಬಾರಗಣವಿ ಹಳ್ಳ ಸಂಪೂರ್ಣ ಬತ್ತಿ ಹೋಗಿದೆ. ವರ್ಷದ 12 ತಿಂಗಳು ಕೂಡ ನೀರಿರುವಂಥ ಹಳ್ಳ ಇದು ಕುಂಬಾರಗಣವಿ ಹಳ್ಳ. ಎಂಥದ್ದೇ ಬಿಸಿಲಿದ್ರೂ ಕೂಡ ಇದರ ನೀರು ಬತ್ತಾನೇ ಇರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಭೀಕರ ಬರಗಾಲದಿಂದಾಗಿ, ಕಂಡು ಕೇಳರಿಯದ ಬರಗಾಲದಿಂದಾಗಿ ಸಂಪೂರ್ಣವಾಗಿ ಕುಂಬಾರಗಣವಿ ಹಳ್ಳ ಬತ್ತಿ ಹೋಗಿದೆ. ಪ್ರತಿ ಸಲದ ಮಳೆಗಾಲದಲ್ಲೂ ಕೂಡ ಪ್ರವಾಹದ ಭೀತಿಯನ್ನು ಸೃಷ್ಟಿಸ್ತಾ ಇದ್ದಂಥ ಈ ಹಳ್ಳ, ನೀರು ತುಂಬಿ ತುಳುಕ್ತಾ ಇದ್ದಂಥ ಈ ಹಳ್ಳ, ದಟ್ಟಾರಣ್ಯದ ಮಧ್ಯೆ ಇರುವಂಥ ಕಾರಣಕ್ಕೆ ಬೇಸಿಗೆಯಲ್ಲಿ ಪ್ರಾಣಿಗಳಿಗೂ ಕೂಡ ಜೀವ ಜಲವಾಗಿದ್ದಂಥ ಈ ಹಳ್ಳ ಇವತ್ತು ನೋಡಿ ಬತ್ತಿ ಹೋಗಿ ಹೇಗಾಗಿದೆ ಅಂತೇಳಿ ಗಮನಿಸ್ತಾ ಇದ್ದೀರಿ ನೀವು. ಧಾರವಾಡದ ಮೊದಲ ಬಾರಿಗೆ ಕುಂಬಾರಗಣವಿ ಹಳ್ಳ ಇದೆಯಲ್ಲ, ಇದು ಬತ್ತಿ ಹೋಗಿರೋದು. ಬತ್ತಿ ಹೋಗಿ ತಳ ಕಾಣಿಸ್ತಾ ಇದೆ ನೋಡಿ. ಕಾಡಿನ ಮಧ್ಯೆ ಇರೋದ್ರಿಂದಾಗಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಇದು ಜೀವ ಜಲ ಒದಗಿಸ್ತಾ ಇತ್ತು. ಆದರೆ ಇವತ್ತು ಈ ಹಳ್ಳ ಬತ್ತಿ ಹೋಗಿದೆ. ಸುಮಾರು 12 ತಿಂಗಳು ನೀರಿರುವಂಥ ಹಳ್ಳ, ಪ್ರತಿ ದಿನವೂ ಕೂಡ, ವರ್ಷದ ಪ್ರತಿದಿನವೂ ಕೂಡ ನೀರಿರುವಂಥ ಈ ಹಳ್ಳ ಇವತ್ತು ಬತ್ತಿ ಹೋಗಿದೆ. ಜೀವನಕ್ಕೆ ಆಧಾರ ಆಗಿದ್ದಂಥ ಹಳ್ಳ ಇದು, ಕುಡಿಯೋ ನೀರಿಗೆ ಆಧಾರ ಆಗಿದ್ದಂಥ ಹಳ್ಳ, ಆದರೆ ಇವತ್ತು ಬತ್ತಿ ಹೋಗಿ ಜನರು ಪರಿತಪಿಸುವಂತಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಆವರಿಸಿಕೊಂಡಿರುವಂತಹ ಭೀಕರ ಬರಗಾಲಕ್ಕೆ ಎಂದೂ ಬತ್ತದಂಥ ಹಳ್ಳ ಕೊಳ್ಳಗಳು ಕೂಡ ಬತ್ತಿ ಹೋಗ್ತವೆ. ಅಂಥ ಒಂದು ದೊಡ್ಡ ಹಳ್ಳದಲ್ಲಿ ನಾವಿದ್ದೇವೆ. ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ, ಕುಂಬಾರಗಣವಿ ಹಳ್ಳ. ಈ ಒಂದು ಹಳ್ಳ ಏನಂತಾರೆ, ಒಂದು ಪ್ರತಿ ಸಲದ ಮಳೆಗಾಲದಲ್ಲಿ ಒಂದು ಮುಳುಗಡೆ ಭೀತಿಯನ್ನು ತಂದಿಡುವಂಥ ಒಂದು ದೊಡ್ಡ ಪ್ರಮಾಣದ ಹಳ್ಳ, ಅಂದರೆ ನದಿ ಸ್ವರೂಪದಲ್ಲಿ ಹರಿಯುವಂಥ ದೊಡ್ಡ ಹಳ್ಳ. ಎಂದೂ ಕೂಡ ಈ ಹಳ್ಳ ಏನಂತಂದರೆ ಎಂಥ ಬೇಸಿಗೆ ಇದ್ರೂ ಕೂಡ ಏನಂತಾರೆ ಒಟ್ಟೆ 12 ತಿಂಗಳು ಹರಿಯುವಂಥ ಪ್ರಮುಖ ಏನಂತಾರೆ ಧಾರವಾಡ ಜಿಲ್ಲೆ ಈ ಹಳ್ಳ ಆಗಿದ್ದು, ನಾವೇನಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ತಡೆಗೋಡೆ ಹಳ್ಳಕ್ಕೆ ಕಟ್ಟಿರುವಂಥ ಒಂದು ತಡೆಗೋಡೆ ಕೂಡ ಏನಂತ ಪ್ರವಾಹ ಸಂದರ್ಭದಲ್ಲಿ ಧಕ್ಕೆಯಾಗಿ ಏನಂತಾರೆ ಬಿದ್ದಿರುವಂಥ ಕುರುಹುಗಳನ್ನು ಕೂಡ ಇಲ್ಲಿ ನೋಡಬಹುದು. ಅದೇ ಪ್ರಥಮ ಬಾರಿಗೆ ಕುಂಬಾರಗಣವಿ ಹಳ್ಳ ಅಂತಂದ್ರೆ ಸಂಪೂರ್ಣ ಬತ್ತಿ ಹೋಗಿದೆ. ಧಾರವಾಡ ಜಿಲ್ಲೆ ಅಳ್ನಾವರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಈ ಒಂದು ಏನು ಹಳ್ಳ ಇದೆ, ನಾವೀಗಂತ ಸೇತುವೆ ಕೆಳಭಾಗದಲ್ಲಿ ಸಂಪೂರ್ಣವಾಗಿ ಹಳ್ಳಕ್ಕೆ ಇಳಿದು ನೋಡ್ತಾ ಇದ್ದೀವಿ. ಈ ಏನು ಕಲ್ಲುಗಳು ನೋಡ್ತಾ ಇದ್ದೀವಿ, ಕಲ್ಲುಗಳು ಕೂಡ ಏನಂತಾರೆ ಯಾವತ್ತೂ ಕೂಡ ಕಂಡಿರೋದಂಥ ಕಲ್ಲುಗಳು. ಯಾಕಂದ್ರೆ ಇವು ಏನಂತಾರೆ ನೀರಿನಲ್ಲೇ ಇರ್ತಾ ಇದ್ವು, ಯಾವತ್ತೂ ಕೂಡ ನೀರಿನಲ್ಲಿ ಇರ್ತದೆ. ಆದರೆ ನಾವೀಗ ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ತಳಭಾಗವು ಕೂಡ ಏನಂತಾರೆ ಒಣಗಿ ಹೋಗಿದ್ದು, ಕುಂಬಾರಗಣವಿ ಹಳ್ಳ ಬತ್ತಿ ಹೋಗಿದ್ದು. ಈ ಮಲೆನಾಡು ಪ್ರದೇಶವು ಕೂಡ ಏನಂತಂದ್ರೆ ಈಗ ಬರಗಾಲಕ್ಕೆ ತತ್ತರಿಸಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಅಳ್ನಾವರ ಭಾಗದಲ್ಲೂ ಕೂಡ ಅಂತಾರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಕೂಡ ಜನ ತತ್ವಾರ ಪಡುವಂಥ ಆತಂಕದ ದಿನಗಳು ಎದುರಾಗುವಂಥ ಸಾಧ್ಯತೆಗಳಿವೆ. ಡಿ.ವಿ. ಕಮ್ಮಾರಿ.